ನಮಸ್ಕಾರ, ಮುಖ್ಯವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಮುಖ್ಯಾಂಶಗಳು. ಪಡಿತರ ಅಕ್ಕಿ ತಿನ್ನಲು ಬಂದ ಕಾಡಾನೆ ಸೊಸೈಟಿ ಬಾಗಿಲು ಮುರಿದು ದಾಂಧಲೆ. ಕಾಡಾನೆ ಪುಂಡಾಟಕ್ಕೆ ಬೆದರಿದ ಗ್ರಾಮಸ್ಥರು. ತಂಬಾಕು ಮಂಡಳಿ ಕೇಂದ್ರಕ್ಕೆ ರೈತ ನಿಯೋಗ. ಲೈಸೆನ್ಸ್ ನವೀಕರಣ ದಂಡ ಸರಿಪಡಿಸಲು ಮನವಿ ಪತ್ರ, ಇಲ್ಲದಿದ್ದರೆ ಹೋರಾಟ. ಎ ಮಂಜು ಎಚ್ಚರಿಕೆ. ಪಾದ ಸ್ಪರ್ಶಿಸದ ಸೂರ್ಯರಶ್ಮಿ, ಕಾದು ಕುಳಿತ ಭಕ್ತರಿಗೆ ನಿರಾಸೆ. ಬೇಲೂರು ಚನ್ನಕೇಶವ ಸನ್ನಿಧಿಯಲ್ಲಿ ನಡೆಯಬೇಕಾದ ವಿಸ್ಮಯ. ಶೃಂಗೇರಿಯಲ್ಲಿ ಮಕ್ಕಳ ಸಾಹಿತ್ಯ ಸಂಸ್ಕೃತಿ ಕಮ್ಮಟ, 4 ದಿನಗಳ ಕಾಲ ನಡೆಯುವ ಚಿಣ್ಣರ ಕಲರವ. ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ. ಮತ್ತು ಏಪ್ರಿಲ್ 26ಕ್ಕೆ ಬೃಹತ್ ಉದ್ಯೋಗ ಮೇಳ. ಕನಿಷ್ಠ 5,000 ಜನರಿಗೆ ಕೆಲಸ ಸಿಗುವ ಭರವಸೆ. ಜಿಲ್ಲೆಯ ನಿರುದ್ಯೋಗಿಗಳಿಗೆ ಇದೊಂದು ಉತ್ತಮ ಅವಕಾಶ. ವಾರ್ತೆಗಳ ವಿವರ. ಬೇಲೂರಿನಲ್ಲಿ ಕಾಡಾನೆಯೊಂದು ಅನುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪಡಿತರ ವಿತರಣೆ ಕೊಠಡಿ ಬಾಗಿಲನ್ನು ಮುರಿದು ಅಕ್ಕಿ ಚೀಲಗಳನ್ನು ಎಳೆದು ಚೆಲ್ಲಾಡಿ ತಿಂದಿರುವ ಘಟನೆ ಕಳೆದ ರಾತ್ರಿ ನಡೆದಿದೆ. ಬೇಲೂರು ತಾಲೂಕಿನ ಕಡಗರ್ಜಿಯ ತೋಟದಲ್ಲಿ ಕಳೆದ ತಿಂಗಳು 2 ಕೂಲಿ ಕಾರ್ಮಿಕರನ್ನ ಬಲಿ ಪಡೆದ ಆನೆಯೇ ಕಳೆದ ರಾತ್ರಿ ಅನುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪಡಿತರವಿದ್ದ ಕೊಠಡಿ ಬಾಗಿಲನ್ನು ಮುರಿದು ಅಕ್ಕಿಯನ್ನ ತಿಂದಿದೆ. ಕೋಡು, ಅರೆಹಳ್ಳಿ, ಮನಸರ ಮತ್ತಯ್ಯ, ಕಡೆಗರ್ಜೆ ಮುಂತಾದ ಕಾಫಿ ತೋಟದ ಪ್ರದೇಶಗಳಲ್ಲಿ ಕೂಲಿ ಕಾರ್ಮಿಕರು ವಾಸ ಮಾಡಲು ಭಯಭೀತರಾಗಿದ್ದು ಭಯದ ವಾತಾವರಣದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಮಾನವ ಮತ್ತು ಆನೆ ಸಂಘರ್ಷಕ್ಕೆ ಹಲವಾರು ಜನಗಳು ಬಲಿಯಾಗಬೇಕಿತ್ತು. ಅಲ್ಲದೆ ಕಾಫಿ ತೋಟಗಳು ನಾಶವಾಗುತ್ತಿದ್ದು ಇದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಯಾವುದೇ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗದೆ ಕೈಕಟ್ಟು ಕುಳಿತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮಲೆನಾಡು ಭಾಗದಲ್ಲಿ ತುಂಬ ವಿಪರೀತ ಆಗಿದೆ. ಇವತ್ತು ನಮ್ಮ ಈ ಒಂದು ಗೋಡನಿಗೆ ನುಗ್ಗ ಬದಲು ಯಾವುದಾದ್ರು ಒಬ್ಬ ಸಾಮಾನ್ಯ ನಿವಾಸಿ ಮನೆಗೆ ನುಗ್ಗಿದ್ರೆ ಇವತ್ತು ಎಷ್ಟು ಪ್ರಾಣಹಾನಿ ಕೂಡ ಆಗ್ತಕ್ಕಂಥ ಸಂದರ್ಭ ಇತ್ತು. ಈ ರೀತಿ ತುಂಬ ಆನೆ ಹಾವಳಿಯನ್ನು ಮಾಡ್ತಾಯಿದ್ದೇವೆ ಮಲೆನಾಡು ಭಾಗದಲ್ಲಿ. ಈ ಬಗ್ಗೆ ಅನೇಕ ವರ್ಷಗಳಿಂದಲೂ ಕೂಡ ರೈತ ಪರ ಹೋರಾಟಗಾರರು, ಸಾರ್ವಜನಿಕರು ಸರ್ಕಾರಕ್ಕೆ ಮನವಿ ಮಾಡ್ತಾನೆ ಬಂದಿದ್ದಾರೆ. ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಮನವಿ ಮಾಡೋದೇನಪ್ಪ ಅಂತಂದರೆ, ದಯವಿಟ್ಟು ಈ ಒಂದು ಕಾಡಾನೆ ಹಾವಳಿಯನ್ನು ಶಾಶ್ವತವಾಗಿ ಪರಿಹಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಮನವಿ ಮಾಡೋದ್ರ ಜೊತೆಗೆ ನಮ್ಮ ಒಂದು ಸಹಕಾರಿ ಸಂಸ್ಥೆ ನಾವು ನ್ಯಾಯಬೆಲೆ ಅಂಗಡಿ ಮುಖಾಂತರ ಸಾರ್ವಜನಿಕರಿಗೆ ವಿತರಿಸ್ತಕ್ಕಂಥ ಪಡಿತರ ಪದಾರ್ಥ ಹಾಳಾಗಿರೋದ್ರಿಂದ ಮತ್ತು ನಮಗೆ ಏನು ಈ ವಸ್ತುಗಳು ಡೋರು ಮತ್ತು ಇಲ್ಲಿ ಇರ್ತಕ್ಕಂಥ ಯಾಕೆ ಈ ಥರ ಮಾಡ್ತಾಯಿದಾರೋ ಗೊತ್ತಿಲ್ಲ. ಇದೊಂದು ದೊಡ್ಡ ಸಾರ್ವಜನಿಕರ ವಿಚಾರ, ಇದು ಬಡವರ ವಿಚಾರ. ಬಡವರಿಗೆ ಕೊಡ್ತಾ ಇರುವಂಥ ಅನ್ನಭಾಗ್ಯವನ್ನು ನಾವು ಕೊಡ್ತಾಯಿದ್ದೀವಿ. ಆ ಬೆಳಗಿಂದ ನಾವು ಕೂಡ ಫೋನ್ ಮಾಡಿದ್ರು ಕೂಡ 2ರಿಂದ 3 ಸತಿ ಫೋನ್ ಮಾಡಿದ್ದೀವಿ. ಇಷ್ಟೊತ್ತಾದರೂ ಕೂಡ ಅವ್ರು ಬಂದಿಲ್ಲ, ನೋಡಿಲ್ಲ. ಸಾಮಾನ್ಯ ಎಲ್ಲ ಇಲಾಖೆಯವ್ರು ಬಂದು ನೋಡಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ನೋಡಿಲ್ಲ. ಹಾಗೆಯೇ ಇಲ್ಲಿ ಇವತ್ತು ಈ ಆನೆ ಮಾತ್ರ ಇದು ಮಾತ್ರ ಅಲ್ಲ, ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಇದು ಒಂದು ಸಂಸ್ಥೆಯ ದಾಂಧಲೆ. ಇದು ಸ್ವಲ್ಪ ಮಟ್ಟಿಗೆ ತಡ್ಕೋಬೋದಿತ್ತು. ಅದೇ ಒಂದು ಬಡ ಕುಟುಂಬ ಯಾರು ಈ ಮನೆಯೊಳಗೆ ನುಗ್ಗಿ ಈ ಥರ ಏನಾದರೂ ಆಗಿದರೆ ಅದು ಯಾವ ರೀತಿ ಅವ್ರು ತಡ್ಕೊತಿದ್ರು ಅದನ್ನು ತಾವೆಲ್ಲರೂ ಗಮನಿಸಬೇಕಾಗ್ತದೆ. ಹಾಗೆಯೇ ಈಗ ಮೊನ್ನೆ ತಾನೇ ನಾವು ಅರಳ್ಳಿಲಿ ಸ್ಟ್ರೈಕ್ ಮಾಡಿದ್ವಿ. ಆದರೂ ಏನೂ ಪ್ರಯೋಜನ ಆಗ್ತಾಯಿಲ್ಲ. ಅದು ಹಿಡಿತೀವಿ ಅಂತಿದ್ದಾರೆ, ಏನೂ ಮಾಡಿಲ್ಲ. ಏನು ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಮುಂದನಾದರೂ ಈ ಜನಗಳನ್ನ ಜೀವನ ಮಾಡೋಕ್ಕೆ. ಸ್ಥಳಕ್ಕೆ ಅರೆಹಳ್ಳಿ ಪಿಎಸ್ಐ ಸುರೇಶ್, ವಲಯ ಅರಣ್ಯಾಧಿಕಾರಿ ಯಶ್ಮಾ ಮಾಚಮ್ಮ, ಪೊಲೀಸ್ ಸಿಬ್ಬಂದಿ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಅಕ್ಕಿ ತಿಂದು ನಾಶಪಡಿಸಿದ ಆನೆ ಅನುಘಟ್ಟ ಸಮೀಪದ ದೊಡ್ಡ ಸಾಲವಾರದ ಕೃಷ್ಣೇಗೌಡರ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದೆ ಎಂದು ಸುತ್ತಮುತ್ತ ಕಾಫಿ ತೋಟದ ಮಾಲೀಕರು ಹಾಗೂ ಕಾರ್ಮಿಕರು ಮಾಹಿತಿಯನ್ನು ನೀಡಿದ್ದಾರೆ. ರಾಮನಾಥಪುರ ತಂಬಾಕು ಮಂಡಳಿಯಿಂದ ಹೊಗೆಸೊಪ್ಪು ಬೆಳೆಗಾರರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹಾಗೂ ರೈತರ ಹಲವು ಬೇಡಿಕೆ ಮುಂದಿಟ್ಟು ಮಾಜಿ ಸಚಿವ ಎ ಮಂಜು ತಂಬಾಕು ಮಂಡಳಿ ಕೇಂದ್ರಕ್ಕೆ ಭೇಟಿ ನೀಡಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಅರಕಲಗೂಡು ತಾಲೂಕಿನ ರಾಮನಾಥಪುರ ತಂಬಾಕು ಮಂಡಳಿಗೆ 100 ರೈತರೊಂದಿಗೆ ಭೇಟಿ ನೀಡಿದ ಎ ಮಂಜು, ತಂಬಾಕು ಮಂಡಳಿ ಆಂಧ್ರ ರಾಜ್ಯ ತಂಬಾಕು ಮಂಡಳಿ ರೈತರಿಗೆ ಒಂದು ರೀತಿ, ಕರ್ನಾಟಕ ರಾಜ್ಯದ ತಂಬಾಕು ಮಂಡಳಿ ರೈತರಿಗೆ ಒಂದು ರೀತಿ ಸಬ್ಸಿಡಿ ನೀಡಿ ತಾರತಮ್ಯ ನೀತಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಆಕ್ಷೇಪಿಸಿದರು. ಹೊಗೆಸೊಪ್ಪಿನ ಮನೆಯಿದ್ದು ಕಾರ್ಡ್ ರಿನಿವಲ್ ಮಾಡಿಕೊಡಲು 10,000 ಹಣದಂಡ ರೂಪದಲ್ಲಿ ವಿಧಿಸಲಾಗುತ್ತಿದೆ. ಇಂದು ರೈತರಿಗೆ ಸಂಕಷ್ಟವಾಗಿ ಇದನ್ನು ತಕ್ಷಣ ದಂಡ ಕಡಿತಗೊಳಿಸಬೇಕು. ತಂಬಾಕು ಬೆಳೆಗಾರರಿಗೆ ಈಗ ನೀಡುತ್ತಿರುವ ಸಬ್ಸಿಡಿಯನ್ನು ದುಪ್ಪಟ್ಟುಪಡಿಸಿ ಸಮತೋಲನವಾಗಿಸಬೇಕೆಂದು ರೈತರೊಂದಿಗೆ ತಂಬಾಕು ಮಂಡಳಿ ಅಧಿಕಾರಿಗಳಿಗೆ ಮನವಿಯನ್ನ ನೀಡಿ ಬೇಡಿಕೆಯನ್ನು ಈಡೇರಿಸಬೇಕು. ಇಲ್ಲವಾದರೆ ಮಂಡಳಿ ಎದುರು ರೈತರೊಂದಿಗೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಮಂಡಳಿಗೆ ಬಂದಿರತಕ್ಕಂಥದ್ದು ಪ್ರತಿಭಟನೆ ಅಲ್ಲ, ಇದು ಹೊಗೆಸೊಪ್ಪಿನ ರೈತರಿಗೆ, ಲೈಸೆನ್ಸ್ದಾರರಿಗೆ, ಮನೆ ಇದ್ದು ಲೈಸೆನ್ಸ್ ಕೊಡ್ತಾ ಇದ್ದವರಿಗೆ ಅನ್ಯಾಯ ಆಗಿದ್ದ ಪರವಾಗಿ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಮನವಿಯನ್ನು ಕೊಡೋದಕ್ಕೆ ಬಂದಿದ್ದು. ಈ ಸಂದರ್ಭದಲ್ಲಿ ರೈತಾಪಿ ವರ್ಗದವರು ಎಲ್ಲರೂ ಬಂದಿದ್ದು, ಸೂಪರಿಂಟೆಂಡೆಂಟ್ಗಳು ಕೂಡ ಸಿಕ್ಕಿದ್ರು. ಅವ್ರ ಮುಖಾಂತರ ನಾವು ಒತ್ತಾಯ ಏನು ಮಾಡಿದ್ದೀವಿ ಅಂದರೆ, ಹಳೆಯ ಲೈಸೆನ್ಸ್ದಾರರು ಯಾರು ರಿನ್ಯೂವಲ್ ಮಾಡಿರೋದಿಲ್ಲ ಅವರಿಗೆ 10-11 ಸಾವಿರ ರೂಪಾಯಿನ ಕಟ್ಟಬೇಕು ಅಂತ ಏನು ಮಾಡಿದ್ರು, ಇದನ್ನು ಪೆನಾಲ್ಟಿನ ವಿಧಿಸೋ ಆಗಿಲ್ಲ.
ವರ್ಷಕ್ಕೆ 1,000 ರೂಪಾಯಿ ಹಂಗೆ ಮಾತ್ರ ಕೊಡಬೇಕು ಅಂತ ಹೇಳಿ. ಆದರೂ ನನ್ನ ಮನವಿ ಏನು ಅಂದರೆ ಫ್ರೀ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು, ದುಡ್ಡು ಕೇಳದೇ ಇದೆ. 1,000 ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು. ಅದು ವರ್ಷಕ್ಕೆ 1,000 ಅಂದ್ರೆ ಆಗಲಿ 10,000 ಅನ್ನೋ ಅದೇ ಆಗ್ತದೆ ಇರಲಿ. ಆದರೂ 1,000 ತಗೊಂಡು ರಿನ್ಯೂವಲ್ ಮಾಡಿಕೊಡೋದು ಒಳ್ಳೆಯದು. ಬಹುಶಃ ನಮಗೆ ಈಗ ಮೆನ್ಯೂರ್ ಕಾಸ್ಟು ಜಾಸ್ತಿ ಆಗಿದೆ. ಕಾರಣ ಏನು ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಜಾಸ್ತಿ ಆದ ತಕ್ಷಣ ಕಾಸ್ಟ್ ಆಫ್ ಪ್ರೊಡಕ್ಷನು ಕೂಡ ಜಾಸ್ತಿ ಆಗಿ ಈ ಸಬ್ಸಿಡಿ ಮೊದಲು ಏನು ಕೊಡ್ತಾಯಿದ್ರು ಅದಕ್ಕಿಂತ ಈಗ ರೇಟು ಜಾಸ್ತಿ ಆಗಿದೆ. ಸೊ ಅದು 3,000-4,000 ರೂಪಾಯಿ ರೈತರಿಗೆ ಹೊರೆ ಬರ್ತಾ ಇದೆ. ಅದನ್ನು ಹೊರೆನ ಯಾವ ರೀತಿ ಭರಿಸಬೇಕು ಅಂದರೆ ರೈತ ಕೊಡೋಕ್ಕಾಗಲ್ಲ, ಅದು ಬ್ಯಾಂಕಿಂದ ಸಾಲ ತಗೊಂಡಿರ್ತಾರೆ. ಅದಕ್ಕೆ ಸಬ್ಸಿಡಿ ಮುಖಾಂತರ ರೈತ. ಪ್ರತಿ ವರ್ಷದಂತೆ ಈ ಬಾರಿ ವಿಶ್ವ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಸೂರ್ಯರಶ್ಮಿ ಪ್ರವೇಶೋತ್ಸವ ಶುಕ್ರವಾರ ನಡೆಯಿತು. ಸೂರ್ಯರಶ್ಮಿಯ ವಾರ್ಷಿಕ ವಿಸ್ಮಯವನ್ನು ವೀಕ್ಷಿಸಲು ನೂರಾರು ಭಕ್ತರು ಆಗಮಿಸಿದ್ದರು. ಆದರೆ ಸೂರ್ಯ ಮಾತ್ರ ಕೇಶವನ ಮೇಲೆ ಸಿಟ್ಟಾದ ರೀತಿಯಲ್ಲಿ ಪಾದಸ್ಪರ್ಶ ಮಾಡದಿರುವುದು ಕಾದು ಕುಳಿತ ಭಕ್ತರಿಗೆ ನಿರಾಸೆ ಮೂಡಿಸಿದೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ ಲಿಂಗದ ಮೇಲೆ ಮಕರ ಸಂಕ್ರಾಂತಿಯಂದು ಕಿಟಕಿಯ ಮೂಲಕ ಬೀಳುವ ಕಿರಣಗಳನ್ನು ನೋಡಲು ಸಾವಿರಾರು ಭಕ್ತರು ಬರುವಂತೆ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ಪ್ರತಿ ವರ್ಷ ಕಾಲ ನಿರ್ಣಯದಂತೆ ಏಪ್ರಿಲ್ 22ರಂದು ದೇಗುಲಕ್ಕೆ ಸೂರ್ಯನ ಕಿರಣಗಳು ಪ್ರವೇಶ ಮಾಡುವ ಕಾರಣದಿಂದ ಇಲ್ಲಿನ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಸ್ವಾಮಿ ಭಟ್ಟರ್ ಮುಂಜಾನೆಯೇ ಸ್ವಾಮಿಗೆ ವಿವಿಧ ಪೂಜೆಯ ಜೊತೆ ಅಭಿಷೇಕ ನಡೆಸಿ ಸೂರ್ಯ ಕಿರಣಗಳಿಗೆ ಮುಕ್ತಾವಕಾಶ ಕಲ್ಪಿಸಿದ್ದರು. ಸೂರ್ಯ ಮಾತ್ರ ಚನ್ನಕೇಶವ ಸ್ವಾಮಿ ಮೇಲೆ ಕೋಪಗೊಂಡಂತೆ ರಾಜಗೋಪುರದ ಮೂಲಕ ಧ್ವಜಸ್ತಂಭ, ಗರುಡಗಂಬ, ಬಲಿಪೀಠ, ಪ್ರವೇಶದ್ವಾರ, ನವರಂಗ, ಸುಕನಾಸಿಯಿಂದ ನೇರ ಗರ್ಭಗುಡಿಯನ್ನು ಪ್ರವೇಶಿಸಿ ಚನ್ನಕೇಶವ ಸ್ವಾಮಿಯ ಪೀಠದ ಕೆಳಭಾಗದಲ್ಲಿನ ಗರುಡ ವಾಹನದ ಮೇಲೆ ಸ್ವಲ್ಪ ಮಟ್ಟಿನ ತಾಮ್ರ ವರ್ಣದ ಬೆಳಕನ್ನ ಚೆಲ್ಲಿದ ಸೂರ್ಯನು ಹಿಂತಿರುಗಿದನು. ಈ ಸಂದರ್ಭದಲ್ಲಿ ದೇಗುಲದ ಅರ್ಚಕರು, ಆಗಮಿಸಿದ ಸರ್ವ ಭಕ್ತರಿಗೆ ಹಾಗೂ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಕ್ಷೀರತೀರ್ಥವನ್ನ ನೀಡಿದರು. ಪ್ರಧಾನ ಅರ್ಚಕ ಶ್ರೀನಿವಾಸ ಸ್ವಾಮಿ ಭಟ್ಟರ್ ಮಾತನಾಡಿ, ಸೂರ್ಯನ ಕಿರಣಗಳು ದೇಗುಲದ ಗರ್ಭಗುಡಿ ಮೂರ್ತಿಯ ಮೇಲೆ ಪ್ರತಿ ವರ್ಷ ಉತ್ತರಾಯಣ ಹಾಗೂ ದಕ್ಷಿಣಾಯನ ಸಂದರ್ಭದಲ್ಲಿ ಪ್ರವೇಶಿಸುವ ವೇಳೆ ಇಲ್ಲಿನ ಭಕ್ತರು ವಾರ್ಷಿಕ ವಿಸ್ಮಯ ಎಂದು ಕರೆಯುತ್ತಾರೆ. ಉತ್ತರಾಯಣ ಕಾಲದಲ್ಲಿ ಬೇಸಿಗೆ ಇರುವ ಹಿನ್ನೆಲೆ ಸೂರ್ಯನ ಕಿರಣಗಳು ಗೋಚರಿಸುತ್ತವೆ. ಆದರೆ ದಕ್ಷಿಣಾಯನ ವೇಳೆ ಮಳೆಗಾಲದ ಸಂದರ್ಭದಲ್ಲಿ ಮೋಡ ಕವಿದ ನಿಟ್ಟಿನಲ್ಲಿ ಕಾಣುವುದಿಲ್ಲ ಎಂದರು. ಹೊಯ್ಸಳರ ದೇಗುಲಗಳು ಬಹುತೇಕ ಪೂರ್ವಾಭಿಮುಖವಾಗಿದ್ದು ಸೌರಮಾನದ ಗಣನೆಗಳು ಹಾಗೂ ವಾಸ್ತು ನಿರ್ಮಾಣಗಳಲ್ಲಿನ ಕಾಲನಿರ್ಣಯಗಳಿಂದ ನಿಗದಿ ದಿನಾಂಕವನ್ನು ಪತ್ತೆ ಹಚ್ಚಿ ಕೇಶವನ ಭಕ್ತರಿಗೆ ಪ್ರತಿ ವರ್ಷ ಸೂರ್ಯರಶ್ಮಿ ಪ್ರವೇಶೋತ್ಸವಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ. ಕಳೆದ 2 ವರ್ಷದಿಂದ ಕೋವಿಡ್ ಕಾರಣದಿಂದ ಭಕ್ತರಿಗೆ ಪ್ರವೇಶ ಇಲ್ಲದ ಹಿನ್ನೆಲೆ ಈ ಬಾರಿ ಸ್ವಾಮಿಯ ಮೇಲಿನ ಸೂರ್ಯರಶ್ಮಿ ವೀಕ್ಷಿಸಲು ನೂರಾರು ಭಕ್ತರು ದೇಗುಲಕ್ಕೆ ಬಂದಿದ್ದಾರೆ. ಸ್ವಲ್ಪ ಮಟ್ಟಿನ ಮೋಡ ಹಾಗೂ ಮಂಜಿನಿಂದ ಸೂರ್ಯನ ಕಿರಣಗಳಿಂದ ಅಷ್ಟಾಗಿ ಕಂಡುಬಂದಿಲ್ಲ. ಕಳೆದ 3 ವರ್ಷದ ಹಿಂದೆ ಸೂರ್ಯರಶ್ಮಿ ಇಡೀ ಕೇಶವನ ವಿಗ್ರಹ ಮೂರ್ತಿ ಚಿನ್ನದ ಬಣ್ಣದಿಂದ ಕಾಣಿಸಿದ ಬಗ್ಗೆ ತಿಳಿಸಿದರು. ನವರಂಗಕ್ಕೆ ಬಂದು ಹಂಗೆ ವಾಪಸ್ ಹೋಗುತ್ತೆ. ಇದು ಪ್ರತಿ ವರ್ಷ 2 ಸತಿ ಇರುತ್ತೆ. ಒಂದು ಮೇಷ ಮಾಸ ಆದರೆ ಇನ್ನೊಂದು ಅದು 6 ತಿಂಗಳಾದ್ಮೇಲೆ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ದಕ್ಷಿಣದಲ್ಲಿ ಮಳೆಗಾಲ ಆದ್ರಿಂದ ಅವಾಗ ನಮಗೆ ಏನು ಇದ್ರ ಬಗ್ಗೆ ಗೋಚರಿಸಿರೋದ್ರಿಂದ ನಾವು ಉತ್ತರಾಯಣದ ಒಂದು ಪ್ರಮುಖವಾಗಿ ವಿಷಯ ತೆಗೆದುಕೊಂಡು ಪ್ರತಿ ವರ್ಷ ಮೇ 21, 22ರಂದು ಬರುತ್ತದೆ. ಈ ದಿನದಂದು ಬೆಳಗಿನ ಜಾವ 6 ಗಂಟೆಗೆ ಸೂರ್ಯ ಪ್ರವೇಶ ದ್ವಾರ ಓಪನ್ ತೆಗೆದು ಭಕ್ತಾದಿಗಳಿಗೆ ಈ ಸೂರ್ಯೋಗ ನೋಡುವಂಥ ಅವಕಾಶವನ್ನು ದೇವರ ಆಡಳಿತ ವತಿಯಿಂದ ಮತ್ತು ಸರ್ಕಾರದಿಂದ ನೋಡಿಕೊಳ್ಳೋದ್ರಿಂದ ಭಕ್ತಾದಿಗಳು ಕಣ್ತುಂಬ ನೋಡಿಕೊಂಡು ಶ್ರೀಯವರ ಪಾತ್ರರಾಗಬೇಕು ಈ ಮೂಲಕ ಪ್ರಾರ್ಥನೆ ಮಾಡಬೇಕು. ಅಲ್ಲ, ಇವತ್ತೇನಾದ್ರು ವಿಶೇಷ ಪೂಜೆ ವಿಶೇಷ ಬೆಳಗ್ಗೆ ಮಹಾಮಂಗಳಾರತಿ ಆಮೇಲೆ ಕ್ಷೀರ ಹಾಲನ್ನು ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ತೀರ್ಥ ಕೊಡಲಾಗುತ್ತೆ ಪ್ರತಿ ವರ್ಷ. ಇದು ಈ ವರ್ಷ ಪ್ರತಿ ವರ್ಷ ಇದೇ ರೀತಿ ನಡೆಸಿಕೊಂಡು ಬರುತ್ತೆ. ಈ ಸಂದರ್ಭದಲ್ಲಿ ಚನ್ನಕೇಶವ ಸ್ವಾಮಿ ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ, ಪುರಸಭಾ ಸದಸ್ಯ ಶ್ರೀನಿವಾಸ್, ಸಮಿತಿ ಸದಸ್ಯ ರವಿಶಂಕರ್ ಹಾಗೂ ವಿಜಯಲಕ್ಷ್ಮಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಸಂಗೀತ ನೃತ್ಯ ನಾಟಕ ಕೇಂದ್ರದ ವತಿಯಿಂದ ಏಪ್ರಿಲ್ 25ರಿಂದ 28ರವರೆಗೆ ಮಕ್ಕಳ ಸಾಹಿತ್ಯ ಸಂಸ್ಕೃತಿ ಕಮ್ಮಟ 2022 ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ನಡೆಯಲಿದೆ ಎಂದು ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1887ರಲ್ಲಿಯೇ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ರಾಜ್ಯಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನ ನಡೆಸಿ ಎಳೆಯರ ಸಾಹಿತ್ಯಕ್ಕೆ ಉತ್ತೇಜನ ನೀಡಿದ್ದರು. ಅವರ ಆಶಯದಂತೆ ಈಗಿನ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಹಕಾರದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ ರಚನೆ ಮಾಡಿ ಹಲವು ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದೆ ಎಂದರು. ಕಮ್ಮಟದ ನಿರ್ದೇಶಕ ಡಾಕ್ಟರ್ ಬೇಲೂರು ರವಿನಂದನ್ ಮಾತನಾಡಿ 3 ದಿನಗಳ ಕಾಲ ಕತೆ, ಕಾವ್ಯ, ನಾಟಕ, ನೃತ್ಯ ಕ್ಷೇತ್ರಗಳಲ್ಲಿ ನುರಿತವರು ಹೆಸರು ಮಾಡಿರುವ ಕಲಾವಿದರು ಮಕ್ಕಳಿಗೆ ಪಾಠ ಮಾಡಲಿದ್ದಾರೆ. ಹಿರಿಯರು ಕಿರಿಯರು ಸೇರಿದ ಕಮ್ಮಟ ಇದಾಗಿದೆ. ಅಕ್ಕಯ್ಯ ಪದ್ಮಸಾಲಿಯವರಿಗೂ ಅವಕಾಶ ನೀಡುವ ಮೂಲಕ ಆದಿಚುಂಚನಗಿರಿ ಮಠ ಸರ್ವರನ್ನ ಸಮಾನವಾಗಿ ಕಾಣಲಿದೆ ಎಂದರು. ಸಮ್ಮೇಳನವನ್ನು ಶ್ರೀಮಠದಿಂದ ಹಮ್ಮಿಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತನ್ನು
ನಮ್ಮ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಚಾನ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ಮಕ್ಕಳಿಗೋಸ್ಕರ ನಮ್ಮ ಜಿಲ್ಲೆಯಿಂದ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಇಡೀ ಜಿಲ್ಲೆಗಳಲ್ಲಿ ರಾಜ್ಯದ 30 ಜಿಲ್ಲೆಗಳಲ್ಲಿ ಒಬ್ಬೊಬ್ಬರನ್ನ ಜಿಲ್ಲೆಯ ಅಧ್ಯಕ್ಷರುಗಳಾಗಿ ಮಾಡಿ ಈ ಮಕ್ಕಳಿಗೋಸ್ಕರ ಮಕ್ಕಳಲ್ಲಿ ಒಳ್ಳೆಯ ಸಾಹಿತ್ಯ ಭಾವನೆ, ಒಳ್ಳೆ ಬರವಣಿಗೆಗಳು, ಒಳ್ಳೆ ಪುಸ್ತಕಗಳು, ಒಳ್ಳೆ ಸಂಸ್ಕಾರ ಅವರಿಗೆ ಬರಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಮತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಜಿಲ್ಲೆಯ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆ ಮತ್ತು ಚನ್ನರಾಯಪಟ್ಟಣದಲ್ಲಿ ರಾಜ್ಯ ಮಟ್ಟದ ಮಕ್ಕಳ ಸಮ್ಮೇಳನವನ್ನು ನೀವೆಲ್ಲ ಸೇರಿಕೊಂಡು ಭಾಳಷ್ಟು ಯಶಸ್ವಿಯಾಗಿ ಮಕ್ಕಳಿಗೋಸ್ಕರ ಈ ಕಾರ್ಯಕ್ರಮವನ್ನು ಭಾಳ ಶ್ರದ್ಧೆಯಿಂದ ಪ್ರೀತಿಯಿಂದ ನಾವೆಲ್ಲ. ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚನ ಅಶೋಕ್ ಮಾತನಾಡಿ, ನಾಡಿನ ವಿವಿಧೆಡೆಯಿಂದ ಸುಮಾರು 150 ಮಕ್ಕಳು ಕಮ್ಮಟದಲ್ಲಿ ಭಾಗಿಯಾಗಲಿದ್ದಾರೆ. ಇವರನ್ನ ರಾಜ್ಯಕ್ಕೆ ಕೊಡುಗೆಯಾಗಿ ನೀಡುವ ಪ್ರಯತ್ನ ಇದಾಗಿದೆ ಎಂದರು. ಜಿಲ್ಲಾಡಳಿತ, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಮತ್ತು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಏಪ್ರಿಲ್ 26ರಂದು ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ತಿಳಿಸಿದ್ದಾರೆ. ಉದ್ಯೋಗ ಮೇಳದಲ್ಲಿ 80ಕ್ಕೂ ಅಧಿಕ ಹೆಸರಾಂತ ಕಂಪನಿಗಳು ಭಾಗವಹಿಸುತ್ತಿದ್ದು 5,000ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಲಭ್ಯವಾಗುವ ಸಾಧ್ಯತೆ ಇದೆ ಎಂದರು. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ, ಬಿಇ ಯಾವುದೇ ಪದವಿ ಅಥವಾ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿ ಹೊಂದಿರುವಂತಹ 18ರಿಂದ 40 ವರ್ಷ ವಯಸ್ಸಿನ ಕನಿಷ್ಠ 10,000 ಉದ್ಯೋಗ ಆಕಾಂಕ್ಷಿಗಳಿಗೆ ಹೆಚ್ಚಿನ ಉದ್ಯೋಗ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ದಿನಾಂಕ 26ರಂದು ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಆಕಾಶವಾಣಿ ಪಕ್ಕದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದರು. ಇದೇ ತಿಂಗಳು ನಮ್ಮ ಜಿಲ್ಲೆಯಲ್ಲಿ ಒಂದು ಮೆಗಾ ಜಾಬ್ ಫೇರ್ ಉದ್ಯೋಗ ಮೇಳವನ್ನು ಆಯೋಜಿಸ್ತಾ ಇದ್ದಾರೆ. ಇದನ್ನು ಕೌಶಲಾಭಿವೃದ್ಧಿ ಇಲಾಖೆ ಮತ್ತು ರೂರಲ್ ಎಂಟರ್ಪ್ರಿನರ್ಶಿಪ್, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಜಿಲ್ಲಾ ಕೌಶಲ್ಯಾಧಿಕಾರಿ ನಮ್ಮ ಜಿಲ್ಲೆಯಲ್ಲಿ ಯಾರಿದ್ದಾರೆ ಅವರ ಸಹಯೋಗದೊಂದಿಗೆ ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಈ ಒಂದು ಜಾಬ್ ಫೇರ್ ಮಾಡ್ತಾ ಇದ್ದೀವಿ. ಸುಮಾರು 80 ಕಂಪ್ನಿಗಳು ಈ ಒಂದು ಜಾಬ್ ಫೇರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರಮುಖವಾಗಿ ಹಾಸನದ ಕಂಪನಿಗಳು ಸಹ ಭಾಗವಹಿಸ್ತಿದ್ದಾವೆ. ಬೆಂಗಳೂರಿನಿಂದ TVS ಮೋಟಾರ್ಸು, ಅದರ ಅರ್ಹತೆ ಅನುಸಾರವಾಗಿ ಆವತ್ತಿನ ದಿವಸನೇ ಇಂಟರ್ವ್ಯೂ ಮಾಡಿ ಅರ್ಹರಿಗೆ ಉದ್ಯೋಗ ಕಲ್ಪಿಸೋ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರೆಲ್ಲರೂ ಒಂದು ವೆಬ್ಸೈಟಲ್ಲಿ ಮುಂಚಿತವಾಗಿ ರಿಜಿಸ್ಟರ್ ಆಗಬೇಕು. ತಮಗೆ ಇದು ಪ್ರೆಸ್ ನೋಟ್ ಕೊಡ್ತೇನೆ, ದಯವಿಟ್ಟು ಈ ವೆಬ್ಸೈಟ್ ಬಗ್ಗೆ ಮಾಹಿತಿ ನೀಡಿ ಹೆಚ್ಚಿನ ಜನ ನೋಂದಣಿ ಮಾಡ್ಕೊಳ್ಳೋಂಗೆ ಮಾಡಿಕೊಡಿ. ಸಮಸ್ತ ಮನುಕುಲ ಮಣ್ಣಿನ ಮೇಲೆ ಅವಲಂಬಿತವಾಗಿದೆ ಎಂದು ರಾಷ್ಟ್ರಧರ್ಮ ಸಂಘಟನೆ ಸ್ಥಾಪಕ ಸಂತೋಷ್ ಕೆಂಜಾಂಬ ತಿಳಿಸಿದ್ದಾರೆ. ವಿಶ್ವ ಭೂಮಿ ದಿನದ ಅಂಗವಾಗಿ ರಾಷ್ಟ್ರಧರ್ಮ ಸಂಘಟನೆಯಿಂದ ಭೂಮಿಯನ್ನ ಸದಾಕಾಲ ಸಂರಕ್ಷಿಸುವ ಕೆರೆಕಟ್ಟೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಜಾಗೃತಿಯಾಗಬೇಕೆಂಬ ಹಿನ್ನೆಲೆ ರಾಷ್ಟ್ರಧರ್ಮ ಸಂಘಟನೆಯ ಕಾರ್ಯಕರ್ತರು ವಿಶ್ವಪ್ರಸಿದ್ಧ ಬೇಲೂರು ವಿಶ್ವ ಭೂಮಿ ದಿನದ ಅಂಗವಾಗಿ ರಾಷ್ಟ್ರಧರ್ಮ ಸಂಘಟನೆಯಿಂದ ಭೂಮಿಯನ್ನು ಸದಾಕಾಲ ಸಂರಕ್ಷಿಸುವ ಕೆರೆಕಟ್ಟೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಜಾಗೃತಿಯಾಗಬೇಕೆಂಬ ಹಿನ್ನೆಲೆ ರಾಷ್ಟ್ರಧರ್ಮ ಸಂಘಟನೆಯ ಕಾರ್ಯಕರ್ತರು ವಿಶ್ವಪ್ರಸಿದ್ಧ ಬೇಲೂರು ಚನ್ನಕೇಶವ ಸ್ವಾಮಿ ದೇಗುಲದಿಂದ ಬೈಕ್ ಜಾಥಾ ನಡೆಸುವ ಮೂಲಕ ಪಟ್ಟಣದ ಕಳಸಿನಕೆರೆ, ವಿಷ್ಣು ಸಮುದ್ರ ಕೆರೆ ಹಾಗೂ ಗೊಟ್ರುವಳಿ ಕೆರೆಗಳ ಏರಿಯ ಮೇಲೆ ಸಾರ್ವಜನಿಕರಿಗೆ ತಿಳುವಳಿಕೆ ಪತ್ರ ನೀಡಿದರು. ಬಳಿಕ ಮಾತನಾಡಿದ ಸಂತೋಷ್ ಕೆಂಚಾಂಬ ಅವರು, ಮನುಷ್ಯನ ಅತಿಯಾಸೆ, ಅಹಂಕಾರ, ಅತಿ ಬುದ್ಧಿವಂತಿಕೆಯಿಂದಾಗಿ ಭೂಮಿಯ ನಾಗರಿಕತೆಯ ಹೆಸರು ಹೇಳಿಕೊಂಡು ಬಳಲುತ್ತಿದೆ. ಅಣೆಕಟ್ಟೆ, ನಿರಂತರ ಗಣಿಗಾರಿಕೆ, ಅರಣ್ಯನಾಶ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯದಿಂದಾಗಿ ಪ್ರಕೃತಿ ದಿನಗಳಂತೆ ವಿನಾಶದ ಕಡೆ ಮುಖ ಮಾಡುತ್ತಿದೆ ಎಂದರು. ಕೋಟ್ಯಾಂತರ ವಾಹನಗಳ ದಟ್ಟಣೆ, ಲಕ್ಷಾಂತರ ಕೈಗಾರಿಕೆಗಳಿಂದಾಗಿ ಬರುವ ವಿಷಾನಿಲ ಹಾಗೂ ವಿಷ ಪದಾರ್ಥಗಳಿಂದ ಜಲಮಾಲಿನ್ಯದಿಂದ ಪ್ರಾಣಿ ಸಂಕುಲ ಹಾಗೂ ಪಕ್ಷಿಗಳು, ಜಲಚರಗಳು ಸಾವನ್ನಪ್ಪಿವೆ. ಮಿತಿಮೀರಿದ ಪ್ಲಾಸ್ಟಿಕ್ ಬಳಕೆ, ಭೂಮಿಯ ಮೇಲಿನ ರಾಸಾಯನಿಕ ಗೊಬ್ಬರ ಹೀಗೆ ಹಲವು ಪ್ರಕಾರದಲ್ಲಿ ಮಾನವ ಮತ್ತು ಪ್ರಕೃತಿ ನಡುವೆ ಒಂದು ಸಂಘರ್ಷಕ್ಕೆ ಎಡೆಮಾಡಿದೆ ಎಂದರು. ಈ ಸಂದರ್ಭದಲ್ಲಿ ರಾಷ್ಟ್ರಧರ್ಮ ಸಂಘಟನೆ ಪದಾಧಿಕಾರಿಗಳಾದ ರವಿಶಂಕರ್, ಸುಪ್ರೀತ್, ಆದಿ, ಸಾಗರ್, ದಿಲೀಪ್ ಹಾಜರಿದ್ದರು. ಈಗ ಜಾಹೀರಾತು.
ಕನಸಿನ ಮನೆಯನ್ನು ಡ್ರೀಮ್ಸ್ ವಿಲ್ಲೆಯೊಂದಿಗೆ ನನಸಾಗಿಸಿಕೊಳ್ಳಿ. ನಮ್ಮಲ್ಲಿ ವುಡನ್ ಫ್ಲೋರಿಂಗ್, ವಾಲ್ಪೇಪರ್ಸ್, ಕರ್ಟನ್ಸ್, ಸೋಫಾ ಅಂಡ್ ಫರ್ನಿಶಿಂಗ್ಸ್, ಆರ್ಟಿಫಿಷಿಯಲ್ ಗಾರ್ಡನಿಂಗ್, ಸ್ಟೋನ್ ವೆನೇರ್, ಫಂಡರ್ ಮ್ಯಾಕ್ಸ್, ACP work, UPVC windows, shower partitions and cubicles, PVC ceilings, mattresses, quilts, bed sheets and many more products and services available. ನಿಮ್ಮ ಹೊಸ ಮತ್ತು ಹಳೆಯ ಮನೆಯ ಒಳಾಂಗಣ ಹಾಗೂ ಹೊರಗಿನ ಸೊಬಗನ್ನು ಹೆಚ್ಚಿಸಲು ಹಿಂದೆ ಸಂಪರ್ಕಿಸಿ. Please visit Dreams Village for your residential and commercial interior and exterior design services needs. Srinidhi Towers, Kerpuram, opposite Nanakshi Convention Hall, beside BSNL, BM Road, Hassan. Mobile 7829360644. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ವಿದ್ಯಾರ್ಥಿಗಳ ವ್ಯಕ್ತಿ ವಿಭಿನ್ನತೆಗೆ ತಕ್ಕಂತೆ ನುರಿತ ಉಪನ್ಯಾಸಕರ ಪರಿಶ್ರಮವು ಮೇಳೈಸಿ ಜಿಲ್ಲೆಯಲ್ಲಿಯೇ ಹೆಸರು ಮಾಡಿರುವ ಸಂಸ್ಥೆ ನಮ್ಮ ಹೆಮ್ಮೆಯ ಟೈಮ್ಸ್ ಪದವಿ ಪೂರ್ವ ಸಂಸ್ಥೆ. ವಿದ್ಯಾರ್ಥಿಗಳ ಸಂಚಾರಕ್ಕೆ ವಾಹನ ವ್ಯವಸ್ಥೆ, ಇವುಗಳು ನಮ್ಮ ಕಾಲೇಜಿನ ವೈಶಿಷ್ಟ್ಯತೆಗಳು. ಟೈಮ್ಸ್ ಪದವಿ ಪೂರ್ವ ಕಾಲೇಜು ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆಯಾಗಿದೆ. ಟೈಮ್ಸ್ PU ಕಾಲೇಜ್, ಸತ್ಯವಂಗಲ, ಹಾಸನ. ದೂರವಾಣಿ ಸಂಖ್ಯೆ 9844446044 ಮತ್ತು 9964660660. ಟೈಮ್ಸ್ PU ಕಾಲೇಜ್, BM ರೋಡ್, ಚನ್ನರಾಯಪಟ್ಟಣ. ಹಾಸನ್ PU ಕಾಲೇಜ್, ಕೋಟೆ, ಅರಕಲಗೂಡು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅರಕಲಗೂಡು ತಾಲೂಕಿನಲ್ಲಿ ಸುರಿದ ಮಳೆ ಮತ್ತು ಬಿರುಗಾಳಿಗೆ ಮನೆಯೊಂದರ ಮೇಲ್ಚಾವಣಿ ಹಾರಿ ಹೋಗಿದೆ. ದಿಢೀರೆಂದು ಸುರಿದ ಮಳೆಗೆ ಹಲವು ಬಡವರ ಮನೆ ದಿಕ್ಕಾಪಾಲಾಗಿದೆ. ಶುಕ್ರವಾರ ಮಧ್ಯಾಹ್ನ 3:30 ವೇಳೆಗೆ ತುಂತುರು ಮಳೆ ಆರಂಭವಾಯಿತು. ಈ ವೇಳೆಗಾಗಲೇ ಬಿರುಗಾಳಿಯಂತೆ ಜೋರು ಗಾಳಿ ಬೀಸಿತು. ಈ ಗಾಳಿಗೆ ಯಲಗತವಳ್ಳಿಯ ದೇವೇಗೌಡ ಎಂಬುವರ ಮನೆಯ ಮೇಲ್ಚಾವಣಿಯ ತಗಡು, ಕಬ್ಬಿಣದ ರಾಡುಗಳು ಹಾರಿ ಹೋಗಿವೆ. ಮರಗಳು ಧರೆಗುಳಿದಿದ್ದು ವಿದ್ಯುತ್ ಕಂಬಗಳು ವಾಲಿಕೊಂಡಿವೆ. ಈ ಕುರಿತು ಮನೆಯಲ್ಲಿ ಮಾಲೀಕ ಹರೀಶ್ ಮಾತನಾಡಿ, ಬಿರುಗಾಳಿಗೆ ಮನೆಯ ಮೇಲಿನ ಮೇಲ್ಚಾವಣಿ, ಕಬ್ಬಿಣದ ರಾಡುಗಳು ಹಾರಿ ಹೋಗಿವೆ. ಜಮೀನಿನಲ್ಲಿದ್ದ ಮರಗಳು ಬುಡ ಸಮೇತ ಧರೆಗುರುಳಿದ್ದು ಸುಮಾರು 1 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ. ರಾಗಿ, ಭತ್ತ ಮಳೆ ನೀರಿನಲ್ಲಿ ನೆಂದು ಊಟಕ್ಕೂ ತೊಂದರೆಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ಗಂಗಾಧರ್ ಬಹುಜನ್ ಒಬ್ಬ ಪ್ರಾಮಾಣಿಕ ಹೋರಾಟಗಾರ, ಪ್ರಗತಿಪರ ಚಿಂತಕ, ಶೋಷಿತರು, ರೈತರು ಮತ್ತು ಮಹಿಳೆಯರ ಪರ ಹೋರಾಟ ಮುಂದುವರೆಸಿದ್ದಾರೆ. ಇವರಿಗೆ ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಆಳವಾದ ಅರಿವಿದೆ. ಇವರ ಬಗ್ಗೆ ಒಲವಿದ್ದರೆ ಶಾಸಕ KS ಲಿಂಗೇಶ್ ಚುನಾವಣೆಯಲ್ಲಿ ಬೆಂಬಲಿಸಲಿ ಎಂದು ಉಲ್ಲಾಳಿ ಸುರೇಶ್ ತಿಳಿಸಿದ್ದಾರೆ. ಬೇಲೂರು ತಾಲೂಕಿನ ಹಳಿಬೀಡು ಹೋಬಳಿಯ ಪೊನ್ನಾತುಪುರ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ದಲಿತ ಸಮುದಾಯಗಳ ಮತ ಸೆಳೆಯುವ ಸಲುವಾಗಿ ಶಾಸಕರು ಗಂಗಾಧರ್ ಬಹುಜನ್ ಅವರಿಗೆ ಓಟು ಕೊಟ್ಟು ಶಾಸಕರನ್ನ ಆಯ್ಕೆ ಮಾಡಿ ಎಂದು ಕೇವಲ ಅನುಕಂಪದ ಮಾತುಗಳನ್ನಾಡಿದರೆ ಸಾಲದು. ಈ ಬಾರಿಯ ಚುನಾವಣೆಯಲ್ಲಿ ಶಾಸಕರು ಗಂಗಾಧರ್ ಬಹುಜನ್ ವಿರುದ್ಧವಾಗಿ ಅಭ್ಯರ್ಥಿಯನ್ನ ಹಾಕದೆ ಬೆಂಬಲಿಸುವುದಾದರೆ ನಾನು ಕೂಡ ಸ್ಪರ್ಧಿಸದೆ ಗಂಗಾಧರ್ ಬಹುಜನ್ ಬೆಂಬಲಿಸಲು ಸಿದ್ಧ ಎಂದು ಸವಾಲು ಹಾಕಿದರು. ಇವ್ರನ್ನ ಮಾತ್ರ ನೋಡಬೇಕಾಗಿತ್ತು. ಆದ್ರೆ ಇವತ್ತು ಇಡೀ ಸಮುದಾಯ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಯಾರನ್ನಾರ ಪ್ರೀತಿಸ್ತಾ ಇದೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಮಾತ್ರ. ಏನ್ ಸರ್, ಸತ್ಯ ಅಲ್ವಾ ಸರ್? ಅವತ್ತು ನಾವು ಯಾರೋ ಒಂದು ಸಮುದಾಯಕ್ಕೆ ಸೀಮಿತ ಅವ್ರು ಮಾತ್ರ ಮಾಡಬೇಕು ಅಂತಕ್ಕಂಥದ್ದಿತ್ತು. ಇವತ್ತು ಆ ರೀತಿ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಹಿಂದೆ ಕೊಟ್ಟಂತ ಸಂವಿಧಾನ ಇವತ್ತು ಎಲ್ಲರಿಗೂ ಪ್ರಶ್ನೆ ತೋರ್ತಾ ಇದೆ. ಇವತ್ತು ಎಲ್ಲರಿಗೂ ಕಣ್ಣು ತೆರಿತಕ್ಕಂಥ ದಿವಸ ಯಾವುದು ಅಂದ್ರೆ ಈ ದಿವಸ. ಬರ್ತಾ ಯಾವುದೋ ಅಷ್ಟೇ ಹುಳಿ ಮರ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ ಅಂತಾರೆ, ಗಾದಿ ಹೇಳ್ತಾರೆ. ಹಂಗೆ ಮರ ಮುಪ್ಪಾದ್ರೂ ಸಹ ಹುಳಿ ಮುಪ್ಪಾಗಲ್ಲ. ಅಂದ್ರೆ ಅವ್ರು ಕೊಟ್ಟಂತ ಸಂವಿಧಾನ ದಿವಸಕ್ಕೆ ಎಲ್ಲರಿಗೂ ಸಹ ಸಂವಿಧಾನದಲ್ಲಿ ಅವಕಾಶ ಇದೆ. ಎಲ್ಲರೂ ಸಹ ಬಾಳಬಹುದು, ಬದುಕಬಹುದು ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಗೌರವಿಸ್ತಾ ಇಲ್ಲಿ ಸೇರಿರ್ತಕ್ಕಂಥ
ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಶಾಸಕರು, ಮುಂದಿನ ಚುನಾವಣೆಯಲ್ಲಿ ನನ್ನ ಕೆಲಸ ನೋಡಿ ನನಗೆ ಮತ ಕೊಡಿ, ಇಲ್ಲವಾದರೆ ಗಂಗಾಧರ್ ಬಹುಜನ ಸ್ಥಳೀಯರಾಗಿದ್ದರೆ ಮತ್ತು ಸದಾಕಾಲ ಜನರ ಸಮಸ್ಯೆಗಳ ಪರಿಹಾರಕ್ಕಾಗಿ ಟೊಂಕ ಕಟ್ಟಿ ನಿಂತಿರುವ ಹೋರಾಟಗಾರ, ಇವರಿಗೆ ಓಟನ್ನ ಕೊಟ್ಟು ಗೆಲ್ಲಿಸಿ ಶಾಸಕರಾಗಿ ಮಾಡೋಣ. ಯಾವುದೇ ಕಾರಣಕ್ಕೂ ಬೇರೆ ಕ್ಷೇತ್ರದಿಂದ ಬರುವ ಅಭ್ಯರ್ಥಿಗಳಿಗೆ ಮಣೆ ಹಾಕುವುದು ಬೇಡ ಎಂದು ಕರೆ ನೀಡಿದರು. ಈ ವಿಷಯ ಪತ್ರಿಕೆ, ಟಿವಿಯಲ್ಲಿ ಪ್ರಸಾರಗೊಂಡು ಸಾಮಾಜಿಕ ಜಾಲತಾಣಗಳಲ್ಲೂ ವೈರಲ್ ಆಗಿ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಸಾಕಷ್ಟು ಚರ್ಚೆಯಾಗುತ್ತಿರುವ ಹಿನ್ನೆಲೆ ಹುಲ್ಲಳ್ಳಿ ಸುರೇಶ್ ಈ ಸವಾಲನ್ನು ಹಾಕಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಬಹುಜನ್ ಅಂಬೇಡ್ಕರ್ ಅವರ ಬಗ್ಗೆ ಉಪನ್ಯಾಸ ನಡೆಸಿಕೊಟ್ಟರು. ಸಭೆಯಲ್ಲಿ ಬಿಜೆಪಿ ಮುಖಂಡ ಕೊರಟಗೆರೆ ಪ್ರಕಾಶ್, ಸಂತೋಷ್ ಕೆಂಚಾಂಬ, ಎನ್ ಯೋಗೇಶ್, ದಿನೇಶ್ ಬೆಳ್ಳಾವರ, ಶಿಕ್ಷಕ ಹುಲಿಯಪ್ಪ ಮಲ್ಲೇಶ್ ಹಾಜರಿದ್ದರು. ಶ್ರೀ ಬಸವ ಜಯಂತಿ ಅಂಗವಾಗಿ ತ್ರಿವಿಧ ದಾಸೋಹಿ ಶ್ರೀ ಸಿದ್ಧಗಂಗಾ ಮಠಾಧೀಶ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯ 115ನೇ ಜಯಂತಿ, ತಣ್ಣೀರುಹಳ್ಳ ಮಠಾಧೀಶ ಲಿಂಗೈಕ ಶ್ರೀ ಶಿವಲಿಂಗ ಸ್ವಾಮೀಜಿ 88ನೇ ಜಯಂತಿಯನ್ನು ಆಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾ ವೀರಶೈವ ಸಂಘದ ಅಧ್ಯಕ್ಷ ಬಿಪಿ ಐಸಮೇಗೌಡ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ತಣ್ಣೀರುಹಳ್ಳ ಮಠಾಧೀಶ ಶ್ರೀ ವಿಜಯಕುಮಾರ ಸ್ವಾಮೀಜಿಗಳ ಪಟ್ಟಾಧಿಕಾರ ಅಷ್ಟಮಾಸದ ಸಮಾರಂಭ ಏಪ್ರಿಲ್ 24ರಂದು ತಣ್ಣೀರುಹಳ್ಳ ಮಠದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದರು. ಏಪ್ರಿಲ್ 24ರಂದು ಬೆಳಗ್ಗೆ 10 ಗಂಟೆಗೆ ನಡೆಯುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಗಂಗಾ ಮಠಾಧೀಶ್ವರ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ, ಮೈಸೂರಿನ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಕನಕಪುರದ ದೇಗುಲ ಮಠದ ಶ್ರೀ ನಿರ್ವಾಣ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಉದ್ಘಾಟನೆ ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಅಬಕಾರಿ ಸಚಿವ ಕೆ ಗೋಪಾಲಯ್ಯ, ಮಾಜಿ ಸಚಿವ ಎಚ್ ಡಿ ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ, ಶಾಸಕ ಪ್ರೀತಂ ಗೌಡ ಸೇರಿದಂತೆ ಜಿಲ್ಲೆಯ ಶಾಸಕರು ಹಾಗೂ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಪದ್ಮಭೂಷಣ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಶ್ರೀ ಸಿದ್ಧಗಂಗಾ ಮಠಾಧೀಶರಾದ ಲಿಂಗೈಕ್ಯ ನಿರಂಜನ ಪ್ರಣವಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ 115ನೇ ಜಯಂತಿ, ಹಾಸನ ತಣ್ಣೀರುಹಳ್ಳಿ ಮಠಾಧ್ಯಕ್ಷರಾದ ಲಿಂಗೈಕ್ಯ ನಿರಂಜನ ಪ್ರಣವಸ್ವರೂಪಿ ಶ್ರೀ ಶ್ರೀ ಶಿವಲಿಂಗ ಸ್ವಾಮಿಗಳವರ 88ನೇ ಜಯಂತಿ ಹಾಗೂ ಕರ್ನಾಟಕ ಸರ್ಕಾರ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಕೆ ಗೋಪಾಲಯ್ಯನವರು ಶಿವಲಿಂಗೇಶ್ವರ ರಂಗಮಂದಿರದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಪ್ರಾಸ್ತಾವಿಕ ನುಡಿಯನ್ನು ನಿರಂಜನ ಪ್ರಣವಸ್ವರೂಪಿ ಶ್ರೀ ಶ್ರೀ ವಿಜಯಕುಮಾರ ಸ್ವಾಮಿಗಳವರು ಮಠಾಧ್ಯಕ್ಷರು ತಣ್ಣೀರುಹಳ್ಳಿ ಮಠ ಮಾಡಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಂತರಾಜ್, ನಟರಾಜು ಇತರರು ಹಾಜರಿದ್ದರು. ಜೆಸಿಬಿ ಪಕ್ಷಗಳ ಭ್ರಷ್ಟ ರಾಜಕಾರಣ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೆಆರ್ಎಸ್ ಪಕ್ಷ ಏಪ್ರಿಲ್ 24ರಿಂದ ಕರ್ನಾಟಕ ಜನ ಚೈತನ್ಯ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಂಗಾಧರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ನೇತೃತ್ವದಲ್ಲಿ ಯಾತ್ರೆಯ ಮೊದಲ ಹಂತದಲ್ಲಿ 17 ಜಿಲ್ಲೆಗಳಲ್ಲಿ 28 ದಿನಗಳ ಕಾಲ 30ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾದು ಹೋಗಲಿದೆ. ಯಾತ್ರೆಯ ಉದ್ದಕ್ಕೂ ಬಹಿರಂಗ ಸಭೆಗಳು, ಪತ್ರಿಕಾಗೋಷ್ಠಿ, ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಮುಕ್ತ ಅಭಿಯಾನ ಆಯೋಜನೆ ಮಾಡಲಾಗಿದೆ ಎಂದರು. ಅದನ್ನು ಜನಚೈತನ್ಯ ಯಾತ್ರೆ ಅಂತ ಹೇಳಿ ಅದಕ್ಕೆ ಒಂದು ಹೆಸರು ಕೂಡ ಇಟ್ಟು ಇದೇ 24ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಈ ಒಂದು ಯಾತ್ರೆಗೆ ಚಾಲನೆ ಸಿಗಲಿದೆ. ಕಳೆದ 2.25 ವರ್ಷದಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಬಂದಿದೆ ಮತ್ತು ಇಡೀ ರಾಜ್ಯಾದ್ಯಂತ ಇವತ್ತು ತಾಲೂಕು ಕಚೇರಿಗಳ ಮುಂದೆ ಜನಸ್ಪಂದನ ಕಾರ್ಯಕ್ರಮ ಅಂತ ಹೇಳಿ ಮಾಡ್ತಾ ಇದೆ. ಆ ಮುಖಾಂತರ ಜನರಿಗೆ ಏನು ಕಷ್ಟಗಳಿದೆ, ಅಲ್ಲಿ ಸರ್ಕಾರಿ ಸೇವೆಯನ್ನು ಪಡೆಯೋದಕ್ಕೆ ಅವ್ರಿಗೇನು ತೊಂದರೆಗಳಿದೆ ಅಂತ ಹೇಳಿ ಅದನ್ನು ಅಲ್ಲೇ ನೋಡ್ತಾ ಅದನ್ನು ಪರಿಹಾರ ಮಾಡ್ತಾ ಜನರಿಗೆ ಸ್ಪಂದಿಸ್ತಾ ಬಂದಿದೆ. ಈ ಒಂದು ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಇವತ್ತು ಪಕ್ಷ ತೀರ್ಮಾನಿಸಿ ಇದೇ 24ನೇ ತಾರೀಕು ಜನಚೈತನ್ಯ ಯಾತ್ರೆ ಅಂತ ಹೇಳಿ ರಾಜ್ಯಾದ್ಯಂತ ಒಂದು ಯಾತ್ರೆಯನ್ನು ಕೈಗೊಳ್ಳಲಿದ್ದಾರೆ. ಮತ್ತು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು 1 ವರ್ಷಗಳ ಕಾಲ ನಿರಂತರವಾಗಿ ಅಂದರೆ 2023ರ ವಿಧಾನಸಭೆ ಚುನಾವಣೆಯವರೆಗೂ ಕೂಡ ಅವರು ಮತ್ತೆ ಮನೆಗೆ ಸೇರದೆ ಕೇವಲ ಈ ಯಾತ್ರೆಯಲ್ಲೇ ಪಾಲ್ಗೊಳ್ಳೋದಕ್ಕಾಗಿಯೇ ಅವರು ಅವರು ಒಂದು ಫ್ರೀಡಮ್ ಪಾರ್ಕ್ನಿಂದ ಅವರು ಈ ಯಾತ್ರೆಯನ್ನು ಕೈಗೊಳ್ಳಲಿದ್ದಾರೆ. ಯಾತ್ರೆಗಾಗಿ ಜನರ ದೇಣಿಗೆಯಲ್ಲಿ ಟೆಂಪೋ ಟ್ರಾವೆಲರ್ ವಾಹನ ಕೊಳ್ಳಲಾಗಿದೆ. ರವಿಕೃಷ್ಣ ರೆಡ್ಡಿ ಈ ವಾಹನದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯ ತನಕ ನಿರಂತರ ರಾಜ್ಯ ಪ್ರವಾಸ ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಅಧ್ಯಕ್ಷ ಮಹಿಮಾ ಪಟೇಲ್ ಮತ್ತು ರಾಜ್ಯಾಧ್ಯಕ್ಷ ತಾಹಿರ್ ಹುಸೇನ್ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಈ ಸಮಯದಲ್ಲಿ ಕೇಶವಮೂರ್ತಿ, ರಮೇಶ್ ಭುವನಹಳ್ಳಿ, ಉಮೇಶ್, ಬೆಳಗುಂಬ ಆನಂದ್ ಹಾಜರಿದ್ದರು. ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ವಿರುದ್ಧ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಬಾಲಕರ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆರೋಗ್ಯ ಮೇಳದಲ್ಲಿ ರೋಗಿಗಳಿಲ್ಲದೆ ಆಯೋಜಕರಿಗೆ ನಿರಾಸೆ ಮೂಡಿಸಿದೆ. ಬಹುತೇಕ ರೋಗಿಗಳು ಆಸ್ಪತ್ರೆಗೆ ಬಂದವರೇ ಮಾತ್ರ ಆರೋಗ್ಯ ಮೇಳದ ಫಲಾನುಭವಿಗಳಾಗಿದ್ದರು. ಇನ್ನು ಆರೋಗ್ಯ ತಪಾಸಣೆ ನಡೆಸುವ ಕೊಠಡಿಗಳು ಬೆಳಕಿನ ವ್ಯವಸ್ಥೆ ಇಲ್ಲದೆ ಅರೆಬರೆ ಕತ್ತಲೆಯಲ್ಲಿ ವೈದ್ಯರು ರೋಗಿಗಳನ್ನು ತಪಾಸಣೆ ನಡೆಸಿದರು.
ಮಕ್ಕಳ ತಜ್ಞರು, ಮೂಳೆ ತಜ್ಞರು, ಸ್ತ್ರೀರೋಗ ತಜ್ಞರು ಕೊಠಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲುಗಟ್ಟಿದ ರೋಗಿಗಳು ಕಂಡುಬಂದರು. ಇನ್ನು ಅಂಗನವಾಡಿ ಗೆಂಡೆಹಳ್ಳಿ ವೃತ್ತದ ಕಾರ್ಯಕರ್ತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪೌಷ್ಟಿಕಾಂಶದ ಬಗ್ಗೆ ವಿಶೇಷವಾದ ಮಳಿಗೆ ಸ್ಥಾಪಿಸಿ ಜನರ ಆಕರ್ಷಣೆಗೆ ಕಾರಣವಾದರು. ಬಗೆ ಬಗೆಯ ಪೌಷ್ಟಿಕಾಂಶ ತಿನಿಸುಗಳನ್ನು ಸವಿದ ಶಾಸಕರು ಹಾಗೂ ವೈದ್ಯಾಧಿಕಾರಿಗಳು ಕಾರ್ಯಕರ್ತೆಯರ ಕೆಲಸವನ್ನ ಶ್ಲಾಘಿಸಿದರು. ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ಸರ್ಕಾರ ಪ್ರತಿ ತಾಲೂಕಿನಲ್ಲಿ ಬೃಹತ್ ಆರೋಗ್ಯ ಮೇಳವನ್ನು ಹಮ್ಮಿಕೊಂಡಿದ್ದು ಸ್ವಾಗತದ ವಿಷಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಜನರು ಆರೋಗ್ಯದ ಮೇಲೆ ನಿರ್ಲಕ್ಷ್ಯ ಹೊಂದಿದ ಕಾರಣದಿಂದ ಆಧುನಿಕ ರೋಗಗಳು ಬಾಧಿಸುತ್ತಿವೆ. ಸ್ವಚ್ಛತೆ, ನೈರ್ಮಲ್ಯತೆಗೆ ಹೆಚ್ಚು ಒತ್ತು ನೀಡಬೇಕಾಗಿದೆ. ವಿಶೇಷವಾಗಿ ಪೌಷ್ಟಿಕಾಂಶ ಆಹಾರದ ಬಳಕೆ ಮಾಡಬೇಕೆಂದು ಸಲಹೆ ನೀಡಿದರು. ತಾಲೂಕಿನ ಬಹುತೇಕ ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿವೆ. ಆಯುಷ್ಯ ಆಸ್ಪತ್ರೆಯನ್ನು ಬೃಹತ್ ಪ್ರಮಾಣದಲ್ಲಿ ನಿರ್ಮಿಸಬೇಕೆಂಬ ಹಂಬಲವಿದೆ. ಆದರೆ ಇಲ್ಲಿನ ಅಧಿಕಾರಿಗಳು ಸಕಾರಾತ್ಮಕ ಸ್ಪಂದನೆ ನೀಡುತ್ತಿಲ್ಲ ಎಂದರು. ವೈದ್ಯಕೀಯ ಮಹಾವಿದ್ಯಾಲಯ ಇರ್ಬೋದು, ಅಲ್ಲಿರ್ತಕ್ಕಂಥ ಎಲ್ಲ ನುರಿತ ವೈದ್ಯರುಗಳು ಸಹ ನಮ್ಮಲ್ಲಿಗೆ ಬಂದು ಉಚಿತವಾಗಿ ತಪಾಸಣೆ ಮಾಡಿ ಬೇಕಾದಂತ ಔಷಧೋಪಚಾರಗಳನ್ನು ಸರ್ಕಾರದ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಉಚಿತವಾಗಿ ಇವತ್ತು ನೀಡತಕ್ಕಂಥ ಕೆಲಸ ನಾವು ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಏನಾರು ಸಹ ಮಹೇಶ್ ಅವರೇ ಬನ್ನಿ, ಅವಶ್ಯಕತೆ ಇದ್ರೆ ಅದು ಕಣ್ಣಿನ ಚಿಕಿತ್ಸೆ ಇರ್ಬೋದು, ಹೃದಯ ಸಂಬಂಧಪಟ್ಟಿದಿರ್ಬೋದು, ಬೇರೆ ಯಾವುದೇ ಚಿಕಿತ್ಸೆ ಇರ್ಬೋದು, ಅದನ್ನ ದೊಡ್ಡ ಆಸ್ಪತ್ರೆಗೆ ಅವ್ರನ್ನ ರೆಫರ್ ಮಾಡಿ ಅಲ್ಲಿ ಉಚಿತವಾಗಿ ಔಷಧೋಪಚಾರ, ಚಿಕಿತ್ಸೆ, ಆಪರೇಷನ್ ಪ್ರತಿಯೊಂದನ್ನು ಸಹ ಮಾಡಲಿಕ್ಕೆ ಇವತ್ತು ಈ ಒಂದು ಆರೋಗ್ಯ ಶಿಬಿರದಿಂದ. ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷ ಸಿಎನ್ ದಾನಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸತೀಶ್, ಡಾ ನರಸೇಗೌಡ, ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್, ಡಾ ಹಬೀಬುಲ್ಲಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರವಿಕುಮಾರ್ ಹಾಜರಿದ್ದರು. ನಮ್ಮ ಹಳ್ಳಿ ನಮ್ಮ ಆಟ ನಮ್ಮ ಹಾಡು ಎಂಬ ವಿನೂತನವಾದ ಹಳ್ಳಿ ಸಂಸ್ಕೃತಿ ಹಬ್ಬ ಕಾರ್ಯಕ್ರಮಕ್ಕೆ ಶಾಸಕ ಎಟಿ ರಾಮಸ್ವಾಮಿ ಹೊನ್ನಾರು ಕಟ್ಟುವ ಮೂಲಕ ಚಾಲನೆ ನೀಡಿದ್ದಾರೆ. ಅರಸಿಕೆಟೆಯಮ್ಮ ದೇವಾಲಯ ಸಮಿತಿ ವತಿಯಿಂದ 3 ದಿನಗಳ ಕಾಲ ಹಳ್ಳಿ ಸಂಸ್ಕೃತಿ ಹಬ್ಬದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರು, ನಮ್ಮ ಹಳ್ಳಿ ನಮ್ಮ ಆಟ ನಮ್ಮ ಹಾಡು ಎಂಬ ಕಾರ್ಯಕ್ರಮದಲ್ಲಿ 51 ಗ್ರಾಮೀಣ ಪ್ರದೇಶಗಳ ಆಟ, ಹಾಡು, ಕಲೆ, ಕುಣಿತಗಳ ಸ್ಪರ್ಧೆಯನ್ನ ದೇವಸ್ಥಾನದ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಈ ಹಳ್ಳಿ ಸಂಸ್ಕೃತಿ ಹಬ್ಬದಲ್ಲಿ ತಾಲೂಕಿನಲ್ಲಿ ಸಮಸ್ತ ಜನತೆ ಪಾಲ್ಗೊಳ್ಳಬಹುದು. ಗ್ರಾಮೀಣ ಭಾಗದ ಆಟಗಳು ನೋಡುವುದರ ಜೊತೆಗೆ ಜೀವನದ ಪಾಠಗಳನ್ನು ಅಳವಡಿಸಿಕೊಳ್ಳಬಹುದು ಎಂದರು. ಅರಸಿಕಟ್ಟೆ ದೇವಸ್ಥಾನದ ಬಳಿ ಹಳ್ಳಿ ಸಂಸ್ಕೃತಿ ಹಬ್ಬ ಅಂತ ಹೇಳಿ ಇವತ್ತಿನಿಂದ ಭಾನುವಾರದವರೆಗೆ 3 ದಿನಗಳ ಕಾಲ ನಮ್ಮ ಹಳ್ಳಿ ನಮ್ಮ ಆಟ ನಮ್ಮ ಹಾಡು ಅಂತಕ್ಕಂಥ ಅಪರೂಪದ ಒಂದು ಕಾರ್ಯಕ್ರಮವನ್ನು ಇದು ನಮ್ಮ ತಾಲೂಕಿಗೆ ಸಂದಿರ್ತಕ್ಕಂಥ ಗೌರವ, ನಮ್ಮ ಕ್ಷೇತ್ರಕ್ಕೆ ಸಂದಿರ್ತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸಿದ್ದೆ. ಇದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಷಯ. ಆ ಚಲನಚಿತ್ರ ತಂಡದವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸುಮಾರು 51ಕ್ಕೂ ಹೆಚ್ಚು ಕಾರ್ಯಕ್ರಮ ಪಕ್ಷಾತೀತವಾಗಿದ್ದು ಯಾವುದೇ ಸ್ವಾರ್ಥವಿಲ್ಲ, ಅಧಿಕಾರಿ ದುರುಪಯೋಗವಿಲ್ಲ, ಯಾವುದೇ ವರ್ಗಕ್ಕೂ ಸೀಮಿತವಾಗಿಲ್ಲ. ನಿಸ್ವಾರ್ಥದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಎಲ್ಲರೂ ಭಾಗವಹಿಸಬೇಕು. ಅರಸಿಕೆಟೆಯಮ್ಮ ದೇವಾಲಯ ಹೆಚ್ಚು ಒಲವು ನೀಡುತ್ತಿದ್ದ, ತಾಲೂಕಿನ ಇತರ ದೇವಾಲಯಕ್ಕೆ ಒಲವು ನೀಡುತ್ತಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಒಮ್ಮೆಲೆ ಎಲ್ಲ ದೇವಾಲಯವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ಎಂದರು. ಸ್ಥಳೀಯ ಗ್ರಾಮದ ಮುಖಂಡರು, ನಾಗರಿಕರು ಜವಾಬ್ದಾರಿ ತೆಗೆದುಕೊಂಡು ಅಭಿವೃದ್ಧಿಪಡಿಸಬೇಕು. ನಾನು ಸಹ ಸಹಕಾರ ನೀಡುತ್ತೇನೆ. ಕ್ಷೇತ್ರದ ಎಲ್ಲ ದೇವಾಲಯಕ್ಕೆ ಪ್ರತಿನಿತ್ಯ ಭೇಟಿ ನೀಡಲು ಸಾಧ್ಯವಿಲ್ಲ ಎಂದು ಉತ್ತರ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಹಾಸನ ಇವರ ಸಹಯೋಗದೊಂದಿಗೆ ಹಾಸನ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಹಾಗೂ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಾ ತೇಜಸ್ವಿ ಆಡಳಿತಾಧಿಕಾರಿ ಕಾರ್ಲೆ ಆರೋಗ್ಯ ಕೇಂದ್ರ ಇವರಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಯಿತು. ಪ್ರಸ್ತುತ ಇವರು ಪರಿಸರ ಕಾಳಜಿಯನ್ನು ಹೊಂದಿದ್ದು ಆರೋಗ್ಯ ಕೇಂದ್ರವನ್ನು ಸ್ವಚ್ಛತೆ ಹಾಗೂ ಸುಂದರವಾಗಿ ಮಾರ್ಪಾಡನ್ನು ಮಾಡುವಲ್ಲಿ ಸಫಲರಾಗಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾರ್ಲೆಯಲ್ಲಿ 300ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಿಸುತ್ತಿದ್ದಾರೆ. ಇವರ ಕಾರ್ಯಕ್ಕೆ ಉದಾಹರಣೆ ಹಿಂದೆ ಕೆಲಸ ಮಾಡುತ್ತಿದ್ದ ಸಮುದಾಯ ಆರೋಗ್ಯ ಮೊಸಳೆ ಹೊಸಹಳ್ಳಿ ಸಾಕ್ಷಿಯಾಗಿದೆ. ಪ್ರಸ್ತುತ ಮೊಸಳೆ ಹೊಸಳ್ಳಿ ಆಸ್ಪತ್ರೆಗೆ ಸ್ವಚ್ಛತೆ ಹಾಗೂ ಸೇವೆಯಲ್ಲಿ ರಾಜ್ಯದ ಗಮನ ಸೆಳೆದಿದ್ದು ಇವರ ಕೊಡುಗೆ ಅಪಾರವಾಗಿದೆ. ಪ್ರಸ್ತುತ ಇವರು ಕಾರ್ಯದರ್ಶಿ ಭಾರತೀಯ ವೈದ್ಯಕೀಯ ಸಂಘ ಹಾಸನ ಹಾಗೂ ರೋಟರಿ ಮಿಡ್ ಟೌನ್ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ.
ವಿಶ್ವ ಭೂಮಿ ದಿನದ ಅಂಗವಾಗಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಏಕಲವ್ಯ ರೋವರ್ ಮುಕ್ತ ದಳದ ವತಿಯಿಂದ ಭೂಮಿ ಉಳಿಸಿ ಜೀವ ಸಂಕುಲ ಸಂರಕ್ಷಿಸಿ ಅಭಿಯಾನ ನಿಮಿತ್ತ ನಗರದ ವಿವಿಧ ಭಾಗಗಳಲ್ಲಿ ವಿವಿಧ ಜಾತಿಯ 1000ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ನಗರದ ಎಂಜಿ ರಸ್ತೆ, ಕೋರ್ಟ್ ಆವರಣ, ಆಕಾಶವಾಣಿ ರಸ್ತೆ, ವಿದ್ಯಾನಗರದ ವಿವಿಧ ರಸ್ತೆಗಳಲ್ಲಿ ಗಿಡವನ್ನು ನೆಡಲಾಯಿತು. ಈ ಸಂದರ್ಭದಲ್ಲಿ ಸಾಮಾಜಿಕ ಬಾಬಣ್ಣ, ಅರ್ಜಿಗಿರೀಶ್, ಉಪನ್ಯಾಸಕ ಡಾಕ್ಟರ್ ಪುರುಷೋತ್ತಮ್, ಆರ್ಟಿಒ ಕಚೇರಿಯ ಜಯಂತ್, ಏಕಲವ್ಯ ಜೀವ ಫೌಂಡೇಶನ್ ಸಾಂಸ್ಕೃತಿಕ ಕಾರ್ಯದರ್ಶಿ ವೇದ ಶಿವಕುಮಾರ್, ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಕಾಂಚನಮಾಲಾ, ಪೂಜಾ, ಪ್ರೀತಂ ಇತರರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡಿತರ ಅಕ್ಕಿ ತಿನ್ನಲು ಬಂದ ಕಾಡಾನೆ ಸೊಸೈಟಿ ಬಾಗಿಲು ಮುರಿದು ದಾಂಧಲೆ, ಕಾಡಾನೆ ಪುಂಡಾಟಕ್ಕೆ ಬೆದರಿದ ಗ್ರಾಮಸ್ಥರು. ತಂಬಾಕು ಮಂಡಳಿ ಕೇಂದ್ರಕ್ಕೆ ರೈತ ನಿಯೋಗ, ಲೈಸೆನ್ಸ್ ನವೀಕರಣ ದಂಡ ಸರಿಪಡಿಸಲು ಮನವಿ ಪತ್ರ, ಇಲ್ಲದಿದ್ದರೆ ಹೋರಾಟ, ಮಂಜು ಎಚ್ಚರಿಕೆ. ಪಾದ ಸ್ಪರ್ಶಿಸದ ಸೂರ್ಯರಶ್ಮಿ, ಕಾದು ಕುಳಿತ ಭಕ್ತರಿಗೆ ನಿರಾಸೆ, ಬೇಲೂರು ಚನ್ನಕೇಶವ ಸನ್ನಿಧಿಯಲ್ಲಿ ನಡೆಯಬೇಕಾದ ವಿಸ್ಮಯ. ಶೃಂಗೇರಿಯಲ್ಲಿ ಮಕ್ಕಳ ಸಾಹಿತ್ಯ ಸಂಸ್ಕೃತಿ ಕಮ್ಮಟ, 4 ದಿನಗಳ ಕಾಲ ನಡೆಯುವ ಚಿಣ್ಣರ ಕಲರವ, ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ. ಮತ್ತು ಏಪ್ರಿಲ್ 26ಕ್ಕೆ ಬೃಹತ್ ಉದ್ಯೋಗ ಮೇಳ, ಕನಿಷ್ಠ 5,000 ಜನರಿಗೆ ಕೆಲಸ ಸಿಗುವ ಭರವಸೆ, ಜಿಲ್ಲೆಯ ನಿರುದ್ಯೋಗಿಗಳಿಗೆ ಇದೊಂದು ಉತ್ತಮ ಅವಕಾಶ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.